ಹಾಯ್ ನಮಸ್ಕಾರ, ಕವನ ಸಂಚಿಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರಸಾದ್. ಬನ್ನಿ ಇವತ್ತಿನ ವಿಷಯವನ್ನು ಕ್ವಿಕ್ಕಾಗಿ ಶುರು ಮಾಡೋಣ. ಜಗತ್ತಿನ ಸುತ್ತ ಉಷ್ಣವಲಯದ ಕಡಿಮೆ ಆಳ ಸಾಗರದ ಪ್ರದೇಶಗಳಲ್ಲಿ ವಾಸವಾಗಿರುವ ಸುಂದರ ಮೀನು ಗಿಳಿಮೀನು. ಗಿಳಿಮೀನುಗಳಲ್ಲಿ 95ಕ್ಕೂ ಹೆಚ್ಚು ಪ್ರಭೇದಗಳಿವೆ. ಗಿಳಿಮೀನು ಹೆಚ್ಚಾಗಿ ಹಿಂದೂ ಮಹಾಸಾಗರ ಮತ್ತು ಶಾಂತ ಸಾಗರಗಳ ನಡುವೆ ಕಾಣಿಸಿಕೊಳ್ಳುತ್ತದೆ. ತೀರ ಪ್ರದೇಶದ ಹವಳದ ಬಂಡೆಗಳು ಮತ್ತು ಸಮುದ್ರೀಯ ಹುಲ್ಲುಜೊಂಡುಗಳ ನಡುವೆ ಇದು ಹೆಚ್ಚಾಗಿ ತಿರುಗಾಡುತ್ತದೆ. ಗಿಳಿಮೀನುಗಳಲ್ಲಿ ಹಸಿರು, ಗುಲಾಬಿ, ಕೆಂಪು, ಕಿತ್ತಾಳೆ ಮುಂತಾದ ಆಕರ್ಷಕ ಬಣ್ಣಗಳಿರ್ತವೆ. ಇದಕ್ಕೆ ಹೆಸರು ಬರಲು ಕಾರಣ ಇದರ ಹಲ್ಲುಗಳು ವಿಶೇಷ ರಚನೆ. ದಟ್ಟವಾಗಿ ಸೇರಿಕೊಂಡಿರುವ ಇದರ ಅಸಂಖ್ಯ ಹಲ್ಲುಗಳು ದವಡೆಯ ಹೊರಭಾಗಕ್ಕೆ ಚಾಚಿಕೊಂಡಿದ್ದು ಇದರ ರಚನೆ ಗಿಳಿಯ ಕೊಕ್ಕಿನಂತೆ ಕಾಣಿಸುತ್ತದೆ. ಹೆಚ್ಚಿನ ಗಿಳಿಮೀನುಗಳು 12ರಿಂದ 20 ಇಂಚು ಉದ್ದವಾಗಿರುತ್ತವೆ. ಆದರೆ ಕೆಲವು ಜಾತಿಯ ಗಿಳಿಮೀನುಗಳು 3.3 ಅಡಿಗಿಂತ ಹೆಚ್ಚು ಉದ್ದಕ್ಕೆ ಬೆಳೆಯುತ್ತವೆ. 4 ಅಡಿ 3 ಇಂಚು ಉದ್ದಕ್ಕೆ ಬೆಳೆಯುವ ಹಸಿರು ಗೂನು ತಲೆಯ ಗಿಳಿಮೀನು ಎಲ್ಲಕ್ಕಿಂತ ದೊಡ್ಡದು. ಕೇವಲ 13 ಸೆಂಟಿಮೀಟರ್ ಉದ್ದಕ್ಕೆ ಬೆಳೆಯುವ ನೀಲಿ ತುಟಿಯ ಗಿಳಿಮೀನು ಎಲ್ಲಕ್ಕಿಂತ ಚಿಕ್ಕದು. ಕೆಲವು ಜಾತಿಯ ಗಿಳಿಮೀನುಗಳು ನಿದ್ದೆ ಮಾಡಬೇಕಾದಾಗ ಬಾಯಿಯಿಂದ ಒಂದು ದೊಡ್ಡ ಗುಳ್ಳೆಯನ್ನು ಊದಿ ಅದರೊಳಗೆ ಮಲಗಿಕೊಳ್ಳುತ್ತವೆ. ಶತ್ರುಗಳಿಗೆ ಅವುಗಳ ವಾಸನೆ ಬರದಂತೆ ಈ ಗುಳ್ಳೆಗಳು ರಕ್ಷಿಸುತ್ತವೆ. ಗುಳ್ಳೆಯಲ್ಲಿರುವ ರಾಸಾಯನಿಕಗಳು ಮೀನನ್ನು ಅತಿ ನೇರಳೆ ಕಿರಣಗಳಿಂದಲೂ ರಕ್ಷಿಸುತ್ತವೆ. ಹೆಚ್ಚಿನ ಗಿಳಿಮೀನುಗಳು ಸಸ್ಯಾಹಾರಿಗಳು. ಕೆಲವು ಗಿಳಿಮೀನುಗಳು ಹವಳದ ಬಂಡೆಗಳನ್ನು ಕೊರೆದು ಅವುಗಳಲ್ಲಿರುವ ಸೂಕ್ಷ್ಮ ಜಲಜೀವಿಗಳನ್ನು ತಿಂದು ಹಾಕುತ್ತವೆ. ಈ ಮೀನಿನ ದವಡೆ ಎಷ್ಟು ಬಲವಾಗಿರುತ್ತದೆ ಅಂದರೆ ಹವಳದ ಬಂಡೆಗಳನ್ನು ಸಹ ಕಡಿಯುವ ಶಕ್ತಿ ಇದಕ್ಕಿದೆ. ಇವುಗಳು ಹವಳವನ್ನು ಕಡಿಯುತ್ತಲೇ ಇರುವ ಕಾರಣ ಇವುಗಳ ಹಲ್ಲುಗಳು ಸವೆಯುತ್ತವೆ. ಸವೆದ ಜಾಗದಲ್ಲಿ ಹೊಸ ಹಲ್ಲುಗಳು ಹುಟ್ಟುತ್ತಲೇ ಇರುತ್ತವೆ. ಇವುಗಳು ಹವಳದ ಬಂಡೆಗಳನ್ನು ಕಡಿದು ನುಂಗಿದ ಬಳಿಕ ಅದು ಹೊಯ್ಗೆಯಾಗಿ ಹೊರಗೆ ಬಿಡುತ್ತದೆ. ಈ ಹೊಯ್ಗೆಯಿಂದ ಕರಿಬ್ಬಿಯನ್ ದ್ವೀಪ ಸಮುದಾಯದ ಬಳಿ ಹಲವಾರು ಪುಟ್ಟ ದ್ವೀಪಗಳು ರಚನೆಯಾಗಿವೆ. ಒಂದು ಸಾಮಾನ್ಯ ಗಿಳಿಮೀನು ವರ್ಷಕ್ಕೆ 130 ಗ್ರಾಂ ಹೊಯ್ಗೆಯನ್ನು ತಯಾರಿಸಿದರೆ ಒಂದು ಹಸಿರು ಗೂನು ಬೆನ್ನಿನ ಗಿಳಿಮೀನು ವರ್ಷಕ್ಕೆ 90 ಕಿಲೋ ಹೊಯ್ಗೆಯನ್ನು ತಯಾರಿಸುತ್ತದೆ. ಗಿಳಿಮೀನುಗಳು ಗುಂಪಾಗಿ ತಿರುಗುತ್ತವೆ. ಒಂದು ಗುಂಪಿನಲ್ಲಿ ಒಂದು ಗಂಡು ಮತ್ತು 100 ಹೆಣ್ಣು ಮೀನುಗಳಿರುತ್ತವೆ. ಹೆಣ್ಣು ಮೀನು ಒಮ್ಮೆಗೆ ಸಾವಿರಾರು ಪುಟ್ಟ ಮೊಟ್ಟೆಗಳನ್ನು ನೀರಿನಲ್ಲಿ ಬಿಡುತ್ತವೆ. ಈ ಮೊಟ್ಟೆಗಳು ತೇಲುತ್ತಾ ಹವಳದ ಬಂಡೆಗಳ ಮೇಲೆ ಅಂಟಿಕೊಳ್ಳುತ್ತವೆ. ಅಲ್ಲಿಂದಲೇ ಮೊಟ್ಟೆಗಳು ಒಡೆದು ಪುಟ್ಟ ಮರಿಗಳು ಹೊರಗೆ ಬರುತ್ತವೆ. ಮರಿಗಿಳಿ ಮೀನು ಮತ್ತು ಪ್ರಬುದ್ಧ ಗಿಳಿ ಮೀನುಗಳ ಬಣ್ಣ ವಿನ್ಯಾಸದಲ್ಲಿ ವ್ಯತ್ಯಾಸವಿರುತ್ತದೆ. ಕೆಲವು ಮರಿಗಿಳಿ ಮೀನುಗಳು ಅಗತ್ಯ ಬಿದ್ದಾಗ ಬೇರೆ ಮೀನುಗಳನ್ನು ಹೋಲುವಂತೆ ತಮ್ಮ ಬಣ್ಣ ಬದಲಾಯಿಸಿಕೊಳ್ಳುತ್ತವೆ. ದೊಡ್ಡ ಮೀನುಗಳು ಇವುಗಳಿಂದ ಸಾಮಾನ್ಯವಾಗಿ ದೂರವೇ ಇರುತ್ತವೆ. ಇವುಗಳನ್ನು ಮನುಷ್ಯರು ಹಿಡಿಯುವುದು ಕಡಿಮೆ. ಹವಳದ ಬಂಡೆಗಳಿಗೆ ಮಾರಕವಾದ ಸ್ಪಾಂಜ್ ಮತ್ತು ಸಮುದ್ರೀಯ ಜೊಂಡು ಹುಲ್ಲುಗಳು ಗಿಳಿಮೀನು ತಿಂದು ಹಾಕುವ ಕಾರಣ ಅವುಗಳ ಬಂಡೆಗಳು ಕ್ರಮಬದ್ಧವಾಗಿ ಬೆಳೆಯಲು ಇದು ಸಹಾಯ ಮಾಡುತ್ತವೆ. ಇದಿಷ್ಟು ಇಂದಿನ ಮಾಹಿತಿ ಗೆಳೆಯರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.